university in all respects, representing university at the government level and getting the work done for us. Council for this wonderful function and for new office CMCR. To honor Dr. Ramesh Krishna sir. But a visionary leap forward in our healthcare system. Guwahati Health University to launch the mobile app. Thank you, madam. Thank you, sir. Council student. It's a historic moment, as Dr. Yajna Shulka put it rightly. We are all part of this historic state of Karnataka. Is in the map of the globe as a fast emerging health hub in the world, and we are very popular with medical tourism in the globe, and we are receiving plenty of patients from Gulf, African countries, South America, Europe, some part of Europe, and to cope up with these medical tourism and the healthcare system with the council in tandem. So let's all help to produce the best health personnel in terms of producing competent, compassionate and future-ready professionals. So RGHS as a premier health science university, state of Karnataka will benefit in terms of having quality. Dignitaries on the dais, Madam Dr. Srimati. So I am extremely happy to be here, to have been invited by the Karnataka State Health and State Allied and Healthcare Council for this function. I am extremely happy to be here. Thank you. Iftikhar, the man behind the scene. ಎಳೆಮರೆ ಕಾಯಿ ಥರ ಇದ್ದು ಎಲ್ಲ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋರು. Other esteemed members of the healthcare fraternity, principals and deans of the various allied courses, members of press, students. 5 ವರ್ಷದಿಂದ ನಾವು ಈ ಕೌನ್ಸಿಲ್ ಅಂದರೆ ಅಲೈಡ್ ಕೋರ್ಸಸ್ಗಳಿಗೆ ಒಂದು ಕೌನ್ಸಿಲ್ ಮಾಡಬೇಕು ಅಂತ ತುಂಬ ಟೈಮಿಂದ ಇದ್ರ ಬಗ್ಗೆ ವಿಚಾರ ಆಗ್ತದೆ. ಯಾಕಂದರೆ ಇವ್ರು ನಮ್ಮ ಕಾಲೇಜ್ಗಳಲ್ಲಿ ಕಲಿತವ್ರಿಗೆ ಒಂದು ರೆಕಗ್ನೈಸೇಷನ್, ಒಂದು ರಿಜಿಸ್ಟ್ರೇಷನ್, ಒಂದು ಸರ್ಟಿಫಿಕೇಷನ್ ಇದ್ದ ಕಾರಣಕ್ಕೆ ಅವ್ರಿಗೆ ಹೊರ ದೇಶಕ್ಕೆ ಹೋಗೋಕ್ಕೆ ಸರ್ವಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ದಿಸ್ ಕಾನ್ಸೆಪ್ಟ್ ಆಫ್ ನ್ಯಾಷನಲ್ ಲೆವೆಲಲ್ಲಿ ಒಂದು ಅಪೆಕ್ಸ್ ಬಾಡಿ, ಅಪೆಕ್ಸ್ ಕೌನ್ಸಿಲ್ ಕೇಮ್ ಇನ್ ಟು ಆ್ಯಕ್ಟ್. ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿಂದ ಎಲ್ಲ ಸ್ಟೇಟ್ಗಳಲ್ಲೂ ಮಾಡಬೇಕು ಅನ್ನೋ ಡೈರೆಕ್ಷನ್ಸ್ ಬಂದಿತ್ತು. ಆದರೆ ನಾವೇ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಹ್ಯಾವ್ ಅ ಸ್ಟೇಟ್ ಕೌನ್ಸಿಲ್ ಆಫ್ ಇಟ್ಸ್. ಸೆಂಟ್ರಲಿನ ಚೇರ್ಪರ್ಸನ್ ಶ್ರೀಮತಿ ಯಜ್ಞಾ ಡಾಕ್ಟರ್ ಅವರು ಬಂದಿದ್ದಾಗ ಈಗ ಬಂದು ಇವತ್ತು ನಮ್ಮ ಸ್ಟೇಟ್ ಕೌನ್ಸಿಲ್ದು ಇನಾಗ್ರೇಷನ್ ಇವತ್ತು ಮಾಡಿದ್ದೀವಿ. ಅದು ನಮ್ಮ ಕರ್ನಾಟಕದ ಪ್ರಪ್ರಥಮನೂ ಹಾಕ್ಬೋದು. ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ನು ಆಫೀಸೂ ಇದೆ. ಇಲ್ಲೇ ನಾವು ಸ್ಟೇಟ್ ಕೌನ್ಸಿಲ್ ಇಬ್ಬರೂ ಜಾಗ ಕೊಟ್ಟು ನಮ್ಮ ಹಳೆ ಕಟ್ಟಡದಲ್ಲಿ ಅದನ್ನು ಹೊಸ ನವೀಕರಣ ಮಾಡಿ ಕೌನ್ಸಿಲಿನ ಚೇರ್ಮನ್ ಪ್ರೊಫೆಸರ್ ಇಫ್ತಿಖಾರ್ ಇದ್ದಾರೆ. ಅವರ ನೇತೃತ್ವದಲ್ಲಿ 24 ಜನ ಮೆಂಬರ್ಸನ್ನು ಐಡೆಂಟಿಫೈ ಮಾಡಿ ಕೌನ್ಸಿಲನ್ನು ಪೂರ್ತಿ ಪ್ರಮಾಣದಲ್ಲಿ ಇನಾಗ್ರೇಟ್ ಮಾಡಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಮೇಡಮ್? ಅದೇ ಇಟ್ ಇಸ್ ಲೈಕ್ ಈಗ ನಮ್ಮಲ್ಲಿ ಈಗ ಡೆಂಟಿಸ್ಟ್ ಆಗ್ಬೋದು, MBBS ಅವ್ರು ಆಗ್ಬೋದು, ನರ್ಸಸ್ ಆಗ್ಬೋದು, ಎಲ್ಲರಿಗೂ ಒಂದು ಕೌನ್ಸಿಲ್ ಇರುತ್ತೆ, ರಿಜಿಸ್ಟ್ರೇಷನ್ ಆಗಿ. ದಿಸ್ ರಿಜಿಸ್ಟ್ರೇಷನ್ ಈಸ್ ಲೈಕ್ ಲೈಸೆನ್ಸ್ ಫಾರ್ ಅಸ್ ಟು ಗೋ ಎನಿವೇರ್ ಆ್ಯಂಡ್ ಸರ್ವ್. ಸೊ ಇದು ಅವರಲ್ಲಿ ಮುಂಚಿತವಾಗಿ ಇರಲಿಲ್ಲ. ಈಗ ಅದು ಕೊಟ್ಟ ಮೇಲೆ ಅವರಿಗೆ ಆಲ್ ಇಂಡಿಯಾ ಅಥಾರಿಟಿಗಿಂತ ಇದನ್ನೇ ಮೇನ್
ಆಲ್ ಇಂಡಿಯಾ ಕೌನ್ಸಿಲಲ್ಲಿ ರೆಗ್ಯುಲೇಷನ್ ಇದ್ದೇ ಇರುತ್ತೆ, ಬಟ್ ಸ್ಟೇಟಲ್ಲಿ ವಿ ನೀಡ್ ಟು ಹ್ಯಾವ್ ಅವರ್ ಓನ್ ಯುನೀಕ್ ಐಡೆಂಟಿಫಿಕೇಷನ್ ಬೇಕು. ಸೊ ಅದು ರಿಜಿಸ್ಟ್ರೇಷನ್ ಇಲ್ಲ ಆದಾಗ ಇವರು ನಮ್ಮ ಸ್ಟೇಟಲ್ಲಿ ರಿಜಿಸ್ಟರ್ ಮಾಡಿರೋರು ಯಾವ ಸ್ಟೇಟಲ್ಲಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಆಚೆ ಕಡೆನೂ ವೆನ್ ದೇ ಗೋ ಅಬ್ರಾಡ್ ಆಲ್ಸೋ ದೇ ವಿಲ್ ಹ್ಯಾವ್ ದ ಡ್ಯೂ ರೆಕಗ್ನಿಷನ್. ಸ್ಟೇಟ್ ಕೌನ್ಸಿಲ್ ವಿಲ್ ವರ್ಕ್ ವಿತ್ ರೆಗ್ಯುಲೇಷನ್ಸ್ ಆಫ್ ದ ಸೆಂಟ್ರಲ್ ಕೌನ್ಸಿಲ್. ಎಲ್ಲರ ನೇತೃತ್ವದಲ್ಲಿ ಆಫೀಸ್ ಮಾಡಿ ಆ್ಯಂಡ್ ಇಟ್ ಇಸ್ ಮೋಸ್ಟ್ ಮಾಡರ್ನ್ ವೇ. ಮೊಬೈಲ್ ಆ್ಯಪು ಮಾಡಿದ್ದೀವಿ, ಕಂಪ್ಲೀಟ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಆಗ್ಬೋದು. ಸೊ ಹುಡುಗರುಗಳಿಗೆ ಅದು ಸ್ಪೆಷಲಿ ಇವತ್ತಿನ ಮಕ್ಕಳು ಎಲ್ಲ ಡಿಜಿಟಲ್ ವರ್ಲ್ಡಲ್ಲಿ ಇರೋರಿಗಂತೂ ಕಷ್ಟನೇ ಆಗಬಾರ್ದು, ನೀಟಾಗಿ ರಿಜಿಸ್ಟ್ರೇಷನ್ ಆಗಬೇಕು. ಆಗಿ ಇದರಿಂದ ನಮ್ಮ ಸೊಸೈಟಿಗೆ ಎಲ್ಲ ರೀತಿಯಲ್ಲಿ, ಯಾಕಂದರೆ ನಮಗೆ ಕಾರ್ಡಿಯಾಕ್ ಟೆಕ್ನಿಷಿಯನ್ಸ್ ಬೇಕು, OT ಟೆಕ್ನಿಷಿಯನ್ಸ್ ಬೇಕು, ಅನಸ್ಥೀಸಿಯಾ ಟೆಕ್ನಿಷಿಯನ್ಸ್, ಆಪ್ಟೋಮೆಟ್ರಿಕ್ ಟೆಕ್ನಿಷಿಯನ್ಸ್, ಎಲ್ಲ ಥರನೂ ನಮಗೆ ಅಂದರೆ ಬರೀ ಡಾಕ್ಟರ್ಸ್ ಸರ್ವೈವ್ ಆಗೋಕ್ಕಾಗಲ್ಲ. ಡೆಲಿವರಿ ಸಿಸ್ಟಮ್ ಹ್ಯಾಸ್ ಎವ್ರಿಬಡಿ ಇನ್ ದ ಫೋರ್ಸ್. ಸೊ ಎಲ್ಲರಿಗೂ ಅವ್ರಿಗೆ ಡ್ಯೂ ರೆಕಗ್ನೈಸೇಷನ್ ಕೊಟ್ಟು ಅವರಿಂದ ನಾವು ಹೆಲ್ತ್ ಕೇರ್ ಸಿಸ್ಟಮ್ನ ಇನ್ನೂ ದೃಢೀಕರಣ ಮಾಡಬೇಕಾಗಿದೆ. ಥ್ಯಾಂಕ್ ಯು. ಮಧುರಂ ಹೃದಯ